ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಟೆಂಡರ್ಗಳಲ್ಲಿ ಅಕ್ರಮದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಲೋಕಕ್ಕೆ ದೂರು ಸಲ್ಲಿಸಿದ್ದಾರೆ ಇಲ್ಲಿ ವಕೀಲ ಸೂರ್ಯ. ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಟೆಂಡರ್ಗಳಲ್ಲಿ ಅಕ್ರಮದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಅವರ ವಿರುದ್ಧ ದೂರು ದಾಖಲಾಗಿದೆ. ಸುರೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡಲಾಗಿದೆ. ಲೋಕಕ್ಕೆ ದೂರು ಸಲ್ಲಿಸಿದ್ದಾರೆ ವಕೀಲ ಸೂರ್ಯ ಮುಕುಂದ ರಾಜ್. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ 6 ಟೆಂಡರ್ಗಳಲ್ಲಿ ಅಕ್ರಮ ಮತ್ತು ಪ್ರಭಾವ ಬೀರಿದ ಗಂಭೀರ ಆಪಾದನೆ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರಿಗೆ ಸುರೇಶ್ ಕುಮಾರ್ ಟೆಂಡರ್ ಕೊಡಿಸಿದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಗುತ್ತಿಗೆಯಲ್ಲಿ ಸರ್ಕಾರಕ್ಕೆ 300 ಕೋಟಿಗೂ ಹೆಚ್ಚು ನಷ್ಟ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ಟೆಂಡರ್ ವ್ಯವಹಾರ ಕೊಡಿಸುವ ಬಗ್ಗೆ ಕೂಡ ದೂರು ನೀಡಲಾಗಿದೆ. ಇದೀಗ ಸೂರ್ಯ ಮುಕುಂದರಾಜ್ ಅವರು ಸುರೇಶ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರದ ಟೆಂಡರ್ಗಳಲ್ಲಿ ಅಕ್ರಮದ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೀಗ ದೂರು ದಾಖಲಾಗಿದೆ ಅವರ ವಿರುದ್ಧ ಲೋಕಾಯುಕ್ತಕ್ಕೆ. ವಕೀಲ ಸೂರ್ಯ ಮುಕುಂದರಾಜನ್ ಅವರು ಕೂಡ ಇಲ್ಲಿ ದೂರು ನೀಡಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮದ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಸೂರ್ಯ ಅವರು. ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅವರಿಗೆ ಸಂಕಷ್ಟ ಎದುರಾಗ್ತಾ ಇರುವಂತಹದ್ದು. ಸರ್ಕಾರದ ಟೆಂಡರ್ಗಳಲ್ಲಿ ಅಕ್ರಮದ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇದೀಗ ಸುರೇಶ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಲೋಕಾಯುಕ್ತಕ್ಕೆ ವಕೀಲ ಸೂರ್ಯ ಮುಕುಂದರಾಜ್ ಅವರು ದೂರು ನೀಡಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. 6 ಟೆಂಡರ್ಗಳಲ್ಲಿ ಅಕ್ರಮ ಮತ್ತು ಪ್ರಭಾವ ಬೀರಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ವಕೀಲರು. ಹಾಗೆ ಗುತ್ತಿಗೆದಾರರಿಗೆ ಸುರೇಶ್ ಕುಮಾರ್ ಟೆಂಡರ್ ಕೊಡಿಸಿದ್ದಾರೆ, ಅದರಲ್ಲೂ ಕೂಡ ಅಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಹಾಗೆ ಸರ್ಕಾರಕ್ಕೆ 300 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳಿ ಇಲ್ಲಿ ವಕೀಲರಾದ ಸೂರ್ಯ ಅವರು ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಇದೀಗ ಸುರೇಶ್ ಕುಮಾರ್ ವಿರುದ್ಧ ಸೂರ್ಯ ಮುಕುಂದರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಹಿರಿಯ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಟೆಂಡರ್ಗಳಲ್ಲಿ ಅಕ್ರಮದ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಇದೀಗ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ವಕೀಲರು. ಇನ್ನು ಲೋಕಾಯುಕ್ತಕ್ಕೆ ದೂರು ನೀಡಿರುವ ವಕೀಲ ಸೂರ್ಯ ಮುಕುಂದರಾಜ್ ಜೊತೆ ನಮ್ಮ ಪ್ರತಿನಿಧಿ ರೋಹನ್ ಅವರು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ವಕೀಲರು ಮುಕುಂದರಾಜ್ ಅವರು ದೂರು ಕೊಟ್ಟಿದ್ದಾರೆ. ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಲೋಕಾಯುಕ್ತಕ್ಕೆ ಶಾಸಕರ ವಿರುದ್ಧ ದೂರು ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಏನು ವಿಚಾರ ಸರ್? ನೋಡಿ, ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೊರಗಡೆ ಸಂಭಾವಿತರ ಥರ ನಟಿಸ್ತಾರೆ. ಬಟ್ ಅವರ ಪ್ರಭಾವ, ಅವರು 4-5 ಬಾರಿ ಶಾಸಕರಾಗಿರುವಂಥವ್ರು, ಅವರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ರಾಜಾಜಿನಗರ ಕ್ಷೇತ್ರವನ್ನು ಪ್ರತಿನಿಧಿಸುವಂಥವ್ರು. ಅಲ್ಲಿ ಯಾವ ರೀತಿ ಕಾಮಗಾರಿಗಳಲ್ಲಿ ಅವರ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದಕ್ಕೆ ಈ ದಾಖಲೆಗಳು ಸಾಕ್ಷಿಯಾಗಿದೆ. ಇದರಲ್ಲಿ ನೋಡಿ, ನೀವು ನೋಡ್ಬೋದು 24/8/2024 ಒಂದು ದಾಖಲೆಯಲ್ಲಿ ಹೇಳ್ತಾರೆ, ಸುರೇಶ್ ಕುಮಾರ್ ಅವರು ಮುಖ್ಯ ಆಯುಕ್ತರಿಗೆ ಕರೆ ಮಾಡಿ L1 ಗುತ್ತಿಗೆದಾರರಿಗೆ ಬಿಡ್ ಕೆಪಾಸಿಟಿ ಇಲ್ಲ ಕೊಡಬೇಡಿ ಅಂತ ಹೇಳ್ತಾರೆ. ಮತ್ತು ಬಿಡ್ ಕೆಪಾಸಿಟಿ ಇಲ್ಲದೆ L1 ಗುತ್ತಿಗೆದಾರನ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡ್ಕೊತಾರೆ. ಸೊ ಈ ಥರ ಅನೇಕ ಗುತ್ತಿಗೆದಾರರಿಗೆ ಸುರೇಶ್ ಕುಮಾರ್ ಅವರಿಂದ ಕಿರುಕುಳ ಆಗ್ತಾಯಿದೆ. ಯಾರಿಗೆ ನಿಜವಾಗ್ಲೂ ಗುತ್ತಿಗೆ ಕಾಮಗಾರಿಯನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇದೆಯೋ ಅವರನ್ನು ಹೊರಗಡೆ ಇಟ್ಟು, ಯಾರಿಗೆ ಶಕ್ತಿ ಇಲ್ವೋ ಅವರನ್ನು ಒಳಗಡೆ ಸೇರಿಸ್ಕೊಳ್ಳೋವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಅದು ತನಿಖೆ ಆಗಬೇಕು ಅಂತೇಳಿ ಇವತ್ತು ಕೆಲವೊಂದು ಕಾಮಗಾರಿಗಳ ದಾಖಲೆ ಸಮೇತ ಮತ್ತು ಅವರು ದೂರವಾಣಿ ಕರೆ ಮಾಡಿದ್ದಾರೆ ಅಂತ ಹೇಳಿರೋವಂಥ ಟಿಪ್ಪಣಿ ಏನಿದೆ ಅದನ್ನು ಇವತ್ತು ಲೋಕಾಯುಕ್ತರು ಕೊಟ್ಟಿದ್ದೀನಿ. ಲೋಕಾಯುಕ್ತರು ಕರೆದು ವಿಚಾರಣೆ ಮಾಡಲಿ, ವಿಚಾರಣೆಯಲ್ಲಿ ಸತ್ಯ ಬಹಿರಂಗ ಆಗಲಿ ಅನ್ನೋದು ನಮ್ಮ ಬಯಕೆ. ಸರ್, ಅಂತಂದರೆ ಯಾವ ಕಾಯ್ದೆ ಅಡಿಯಲ್ಲಿ ಉಲ್ಲಂಘನೆ ಆಗಿದೆ, ಯಾವ್ಯಾವ ಇದು ಮಾಡಿದೆ? ನೋಡಿ, ಇದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಆಗುತ್ತೆ. ಒಂದು ಜನಪ್ರತಿನಿಧಿ ಕಾಮಗಾರಿ, ಗುತ್ತಿಗೆ ಕಾಮಗಾರಿ, ಅದು ಇದು ಒಂದು ಟೆಂಡರ್ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡಿಬೇಕು. ಅದಕ್ಕೆ ಅಂತ KTTP ಕಾಯ್ದೆ ಇದೆ. ಸೊ ಎಲ್ಲರೂ ಭಾಗವಹಿಸುವಂಥ, ಎಲ್ಲರೂ ಬಿಡ್ ಮಾಡುವಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಆ KTTP ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಲೋಕಾಯುಕ್ತ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ.
ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಸೊ ತಮ್ಮ ಅನುಯಾಯಿಗಳು ಅಥವಾ ಅವರ ಹಿಂಬಾಲಕರು ಅಥವಾ ಬೇನಾಮಿಗಳು ಇವರಿಗೆ ಗುತ್ತಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಲೋಕಾಯುಕ್ತ ಕಾಯ್ದೆ ಪ್ರಕಾರ ತನಿಖೆ ಆಗಬೇಕು. ಅಂದರೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನಲ್ಲಿ ಕೆಲವೊಂದಿಷ್ಟು ಉಲ್ಲಂಘನೆ ನಡೆಸಿದ್ದಾರೆ ಅಂತ ಆರೋಪ ಮಾಡ್ತಾರೆ. KTPP ಕಾಯ್ದೆನ ನೋಡಿ, 2014 ಸರ್ಕ್ಯುಲರ್ ಒಂದಿದೆ, ಸರ್ಕಾರದ ಸುತ್ತೋಲೆ ಇದೆ. ಅದರಲ್ಲಿ ರಸ್ತೆ ಕಾಮಗಾರಿ ಮಾಡುವಂಥ ಗುತ್ತಿಗೆದಾರರಿಗೆ ಇರುವಂಥ ಅರ್ಹತೆಗಳೇನು, ಮಾನದಂಡಗಳೇನು ಅಂತ ಇದೆ. ಅದನ್ನು ಇವರು ಹೆಂಗೆ ಬೇಕೋ ಹಂಗೆ ಬದಲಾಯಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಏನು ಮೂಲಭೂತ ಸೌಕರ್ಯ ನಿಧಿ ಇದೆ, ಅದು ರಸ್ತೆ ಕಾಮಗಾರಿಗಳು ಮಾಡಿದ್ರೆ ರಸ್ತೆ ಕಾಮಗಾರಿಗೆ ಬಳಸಬೇಕು ಅಂತಿದೆ. ಅದರಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ನಾವು ಪಾರ್ಕ್ ಅಭಿವೃದ್ಧಿ ಮಾಡ್ತೀವಿ ಅಥವಾ ಇನ್ನೊಂದು ಅದ್ರ ಮೇಲೆ ಟೆನ್ಸಿಲ್ಸ್ ಹಾಕ್ಸ್ತೀವಿ, ಈ ಥರದ್ದೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ. ಇವರು ರಸ್ತೆ ಕಾಮಗಾರಿಗಳ ಜೊತೆಗೆ ಆ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗಳನ್ನ ಸೇರಿಸಿದ್ದಾರೆ. ಸೊ ಇದು ಅಧಿಕಾರಿಗಳು ಮಾಡೋದಕ್ಕೆ ಹೇಗೆ ಸಾಧ್ಯ? ಅಧಿಕಾರಿಗಳಿಗೆ ಶಾಸಕರ ಒತ್ತಡ ಇದೆ. ಸೊ ಅದು ಬಹಿರಂಗ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಆಗಿದೆ. ಸರ್, ಅಂದರೆ ಸುರೇಶ್ ಕುಮಾರ್ ಅವರು ಸಂಪೂರ್ಣ ಪ್ರಭಾವ ಬೀರಿದ್ದಾರೆ ಅಂತ ನೇರವಾಗಿ ಕರೆ ಮಾಡಿರೋದಕ್ಕೆ ದಾಖಲೆ ಇದೆ. ಅದಾದ ನಂತರ ಕಾಮಗಾರಿ ಬೆಂಗಳೂರಿನಲ್ಲಿ ಎಲ್ಲೂ ನಡೀದೇ ಇರೋವಂಥ ಒಂದು ಮಾರ್ಪಾಡು, ಸೊ ಬೆಂಗಳೂರಲ್ಲಿ ಎಲ್ಲೂ ಇಲ್ಲದೆ ಇರೋವಂಥ ಒಂದು ನಿಬಂಧನೆಗಳು ಸುರೇಶ್ ಕುಮಾರ್ ಅವ್ರ ಕ್ಷೇತ್ರದಲ್ಲಿದೆ. ಸೊ ಯಾವ ರೀತಿ ಅದು ಸಾಧ್ಯ ಆಗ್ತಾಯಿದೆ? ಬೇರೆ ಶಾಸಕರುಗಳೆಲ್ಲ ಇದೇ ರೀತಿ ಟೈಲರ್ ಮೇಡ್ ಮಾಡಿದಾರಾ ಅಥವಾ ಇದೇ ರೀತಿ ಕಾಮಗಾರಿಗಳನ್ನು ಬದಲಾವಣೆ ಮಾಡಿದಾರಾ? ಸೊ ಸುರೇಶ್ ಕುಮಾರ್ ಅವ್ರು ಮಾತ್ರ ಯಾಕೆ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಇರೋದಿಲ್ಲ. ಇದಿಷ್ಟು ವಕೀಲರ ಮುಕುಂದರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಮ್ ಟಿವಿ, ಬೆಂಗಳೂರು.